ಸರ್, ವಿಶೇಷವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿ ನಾವು ಇಲ್ಲಿಂದ ಬೇಡಿಕೆ ಇಟ್ಟಿರೋದು ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಮಂತ್ರಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಸರ್. ನಮ್ಮದು ಎಲ್ಲರ ಒಮ್ಮತದ ಒತ್ತಾಯ ಸರ್. ಇದು ಹೋರಾಟ ನಡೀತಾನೆ ಇದೆ ಒಂದು ವಾರದಿಂದ. ಅವರು ಕೊಡೋ ತನಕ ನೀವು ಹೋರಾಟ ನಿಲ್ಲಲ್ಲ ಸರ್, ನಡೀತದೆ. ಯಾವುದೇ ಕಾರಣಕ್ಕೂ ಈ ಹೋರಾಟ ಸ್ಟಾಪ್ ಆಗಲ್ಲ ಸರ್. ಅವರು ಕೊಡೋ ತನಕನೂ ಎಷ್ಟೇ ಇದಾದ್ರೂ ಹೋರಾಟ ಮಾಡ್ತೀವಿ ಸರ್. ನಾವೆಲ್ಲ ಸೇರಿ ಎಲ್ಲ ಜನಾಂಗ, ಇಂಥವ್ರು ಅಂತೇನಿಲ್ಲ, ಪ್ರತಿಯೊಂದು ಜನಾಂಗ ಸೇರಿ ಹೋರಾಟ ಮಾಡ್ತೀವಿ ಸರ್. ನಾವು ಎಲ್ಲ ಮೊದಲನೇ ಇದರಲ್ಲೇನೆ ಉಪಮುಖ್ಯಮಂತ್ರಿ ಕೊಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದೀವಿ ಸರ್. ನಾವು ಈಗ ಉಪಮುಖ್ಯಮಂತ್ರಿ ಅಲ್ಲದೆ ಅವರಿಗೆ ಮಂತ್ರಿನೂ ಇಲ್ಲ ಮೊದಲನೇ ಲಿಸ್ಟಲ್ಲಿ ಎಂದಾಗ ತುಂಬ ಎಲ್ಲ ಜನಾಂಗ ಅಲ್ಪಸಂಖ್ಯಾತರ ಆಗ್ಬೋದು, ಈಗ ನಾವೊಬ್ಬ ಒಕ್ಕಲಿಗರ ಸಮಾಜದವನಾಗಿರ್ಬೋದು, SC ST ಲಿಂಗಾಯತರು, ಕುರುಬರು, ಬ್ರಾಹ್ಮಣರು, ಪ್ರತಿಯೊಂದು ಜನಾಂಗ, ಕ್ರಿಶ್ಚಿಯನ್ ಆಗ್ಬೋದು, ಎಲ್ಲ ಜನ ಇವತ್ತು ಇಲ್ಲಿ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ಅವ್ರೇನು ಕಮ್ಮಿ ಸಂಘಟನೆಯಲ್ಲಿ ಇಲ್ಲ ಸರ್. ಅವರು ಎಲ್ಲರ ಜೊತೆ ಹೊಂದಾಣಿಕೆ ತಗೊಂಡು ಇವತ್ತು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಗೆದ್ಕೊಬತ್ತಾರಂತ ಒಬ್ಬ ತನ್ವೀರ್ ಸೇಠ್ ಸಾಹೇಬರಿಗೆ, ಅದು 6 ಜಿಲ್ಲೆ ಅಲ್ಪಸಂಖ್ಯಾತರ ಲೀಡರ್ ಅಂತ ಗೆಲ್ತಾ ಇರೋದು ಒಬ್ಬರೇ. ಈ ಭಾಗದಲ್ಲಿ ಎಲ್ಲ ಕಾಂಗ್ರೆಸ್ MLAಗಳು ಗೆಲ್ಲಬೇಕಾದ್ರೆ ಅಲ್ಪಸಂಖ್ಯಾತರ ಓಟು ಮುಖ್ಯ ಸರ್. ಇದೇ ತನ್ವೀರ್ ಸೇಠ್ ಅವರು ಇದು ಮಾಡ್ಕೊ ಬಂದಿರೋದ್ರಿಂದನೇ, ಸಂಘಟನೆ ಇರೋದ್ರಿಂದ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಗೆದ್ಕೊಬತ್ತಾ ಇದ್ದಾರೆ ಸರ್. ಅದನ್ನ ನಾನು ಹೇಳಲ್ಲ, ಕಡೆಗಣಿಸ್ತಾ ಇದ್ದಾರೆ ಅಂತ ನಾವೇನು ಹೇಳಲ್ಲ. ಮೈಸೂರು ಜಿಲ್ಲೆ ಅವರಿಗೆ ಮೊದಲಿಂದನೂ ಕಾಂಗ್ರೆಸ್ನ MLAಗಳನ್ನ ಹೆಚ್ಚಿನ ರೀತಿಲಿ ಕೊಡ್ತಾ ಬಂದಿದೆ. ಆದ ಕಾರಣ ನಾವು ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಲ್ಲ. ಈಗ ಎತ್ತಿದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಮಂತ್ರಿ ಕೊಟ್ಟಿದ್ದಾರೆ. ಈಗ ಮಾದೇವಪ್ಪ ಅವರಿದ್ರು, ಮಾದೇವಪ್ಪರಿಗೂ ಕೊಡ್ತಾರೆ ಅಂತ ನಮ್ಮೆಲ್ಲರ ನಿರೀಕ್ಷೆ ಇದೆ. ಹಾಗೆ ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಈ ಭಾಗದಲ್ಲಿ ಅಲ್ಪಸಂಖ್ಯಾತರನ್ನ ಲೀಡರ್ ಆಗಿ ಗುರುತಿಸಿ ಅವರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು ಅವ್ರನ್ನ ಒಳ್ಳೆ ರೀತಿ ನಡೆಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಸರ್. ನಗರದಲ್ಲಿ ವಿಶೇಷವಾಗಿ ಅಂಬೇಡ್ಕರ್ ಪುತ್ಥಳಿಗೆ ನಮ್ಮ ಮಾದೇಗೌಡರು ಮತ್ತು ಅವರ ಎಲ್ಲ ಸಮುದಾಯದ ಮುಖಂಡರು ಮತ್ತು ಈ ಭಾಗದ ಎಲ್ಲ ಹಿರಿಯರು ಬಾಬಾ ಸಾಹೇಬ್ರಿಗೊಂದು ವಿಶೇಷವಾದಂಥ ಒಂದು ರೇಷ್ಮೆ ಹಾರವನ್ನು ಹಾಕಿ ಇವತ್ತು ವಿಶೇಷವಾಗಿ ನಾವೆಲ್ಲ ಸೇರಿದ್ದೇವೆ. ಸರ್ಕಾರ ರಚನೆ ಆಗಿತ್ತು, 3 ವರ್ಷ ನಡೆದಿದೆ. ಈಗ ನೂತನ ಸರ್ಕಾರ DK ಶಿವಕುಮಾರ್ ಅವರ ಸಾರಥ್ಯದಲ್ಲಿ ನಡೀತಾ ಇದೆ. ಈಗಾಗಲೇ 1 ವಿಕೆಟ್ ಬಿದ್ದೋಗಿದೆ, ಈಗಾಗಲೇ ನಮಗೆ ಮಾಹಿತಿ ಬಂತು. ಈ ಥರ ಮುಂದೆ ಆಗೋದು ಬೇಡ. ಈ ಭಾಗದಲ್ಲಿ 6 ಬಾರಿ ಗೆದ್ದಿರ್ತಕ್ಕಂಥ ತನ್ವೀರ್ ಸೇಠ್ ಅವರು ಹಿರಿಯ ರಾಜಕಾರಣಿಗಳಿದ್ದಾರೆ, HC ಮಾದೇವಪ್ಪನವರಿದ್ದಾರೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಬ್ರಿಗೂ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಕೂಡಲೇ ಹಿರಿಯ ನಮ್ಮ ಕಾಂಗ್ರೆಸ್ನ ಹಿರಿಯ ನುರಿತ ಏನು ಪಕ್ಷದ ಹೈಕಮಾಂಡ್ ಇದೆ, ಮೈಸೂರು ಪ್ರಾಂತ್ಯದ ಕಡೆ, ಹಳೆ ಮೈಸೂರು ಭಾಗದ ಕಡೆ ಗಮನ ಹರಿಸಬೇಕು. ನಮ್ಮ ಏನು ಹಿರಿಯ ಶಾಸಕರು ಇದ್ದಾರೆ ಅವರಿಗೆ ಕ್ಯಾಬಿನೆಟ್ನಲ್ಲಿ, ಸಚಿವ ಸಂಪುಟದಲ್ಲಿ ಮಾನ್ಯತೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಒಕ್ಕಲಿನಿಂದ ನಾವು ಒತ್ತಾಯವನ್ನು ಮಂಡಿಸ್ತಾ ಇದ್ದೇವೆ. ನಮಸ್ಕಾರ.